ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹೊಳೆನರಸೀಪುರ ಜಾತ್ರಾ ವಿವಾದಕ್ಕೆ ತೆರೆ. ವೈಭವದಿಂದ ಜರುಗಿದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಯಶಸ್ವಿಯಾದ ಜಿಲ್ಲಾಡಳಿತ, ಹರಿದು ಬಂದ ಭಕ್ತ ಸಾಗರ. ಯುವಕನ ಬರ್ಬರ ಹತ್ಯೆ, ಮೂವರಿಗೆ ಗಂಭೀರ ಗಾಯ. ಹೊಳೆನರಸೀಪುರ ತಾಲೂಕಿನ ಸೂರ್ನಹಳ್ಳಿಯಲ್ಲಿ ಘಟನೆ. ಕನಿಷ್ಠ ವೇತನ ಅಂತಿಮ ಅಧಿಸೂಚನೆ ಜಾರಿಗೆ ಆಗ್ರಹಿಸಿ ಕಾರ್ಮಿಕರ ಪ್ರತಿಭಟನೆ, ವಿವಿಧ ಕಾರ್ಮಿಕ ಸಂಘಟನೆಗಳು ಸಾಥ್. ಪ್ರಜ್ವಲ್ ರೇವಣ್ಣ ಜೈಲು ಸೇರಲು ಕುಮಾರಸ್ವಾಮಿ ಕಾರಣ, ಶಾಸಕ ಉದಯ್ ಸ್ಫೋಟಕ ಆರೋಪ. ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆ. ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಭಾರೀ ಅವ್ಯವಹಾರ ಆರೋಪ. ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಪಿಡಿಒಗಳ ವಿರುದ್ಧ ದೂರು. ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದ ಗರ್ಭಗುಡಿ ಬಾಗಿಲು ಬಂದ್. ರಾತ್ರಿ ಶುದ್ಧ ಕಾರ್ಯ, ಬೆಳಿಗ್ಗೆಯಿಂದ ದರ್ಶನಕ್ಕೆ ಅವಕಾಶ. ವಾರ್ತೆಗಳ ವಿವರ. ನಿನ್ನೆ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ರಥದ ಅಲಂಕಾರಕ್ಕೆ ಹೊಸ ಬಟ್ಟೆ ಹಾಕಬೇಕು, ಹಳೆ ಬಟ್ಟೆಯನ್ನು ಹಾಕಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವೆ ನಡೆದಂತಹ ಸಂಘರ್ಷ, ರಾತ್ರಿ ನಡೆದಂತಹ ಹೈಡ್ರಾಮಾಗಳು, ಇವೆಲ್ಲದರ ನಡುವೆ ಇವತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತದ ಒಂದು ಪ್ಲಾನ್ ಇಲ್ಲಿ ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ಎಲ್ಲ ಹೈಡ್ರಾಮಾ ಹಗ್ಗ ಜಗ್ಗಾಟಗಳ ನಡುವೆ ಇವತ್ತು ಬಹಳ ಭಕ್ತಿ ಪೂರ್ವಕವಾಗಿ ಸಂಭ್ರಮದಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ರಥೋತ್ಸವ ಬಹಳ ಯಶಸ್ವಿಯಾಗಿ ನಡೆದಿದೆ. ಹೊಳೆನರಸೀಪುರದ ಆರಾಧ್ಯ ದೈವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಯಾವುದೇ ಅಹಿತಕರ ಘಟನೆಗಳಿಲ್ಲದಂತೆ ನಡೆದಿರ್ತಕ್ಕಂಥದ್ದು ಬಹಳ ಸಂತಸದ ಸುದ್ದಿ. ಏಕೆ ಅಂತ ಅಂದ್ರೆ ನೆನ್ನೆ ಬಹಳಷ್ಟು ರಾಜಕೀಯ ಹೈಡ್ರಾಮಾಗಳೇ ನಡೆದು ಹೋಗ್ಬಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇಡೀ ಹೊಳೆನರಸೀಪುರಕ್ಕೆ ಒಂಥರ ಪೊಲೀಸ್ ಸರ್ಪಗಾವಲನ್ನೇ ಹಾಕಲಾಗಿತ್ತು. ಹಾಗಾಗಿ ಇವತ್ತು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ರಥೋತ್ಸವದ ವಿಧಿವಿಧಾನಗಳು ಸಾಂಘವಾಗಿ ನಡೆದಿದ್ದಾವೆ. ಇನ್ನು ರಥೋತ್ಸವದ ಹಿನ್ನೆಲೆಯಲ್ಲಿ ಹೊಳೆನರಸೀಪುರಕ್ಕೆ ಕೇವಲ ಹಾಸನ ಜಿಲ್ಲೆಯಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ರು. ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಭಕ್ತರು ರಥಕ್ಕೆ ಹಣ್ಣು ಜವನವನ್ನ ಅರ್ಪಿಸಿ ದೇವರ ದರ್ಶನವನ್ನ ಪಡೆದು ಪುನೀತರಾದರು. ಇನ್ನು ಭಕ್ತರ ಅನುಕೂಲಕ್ಕಾಗಿ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಕುಡಿಯುವ ನೀರು, ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ಉತ್ಸವ ಮೂರ್ತಿ ವಿರಾಜಮಾನವಾಗಿ ಪುಷ್ಪಾಲಂಕಾರಗಳಿಂದ ಇವತ್ತು ಅಲಂಕೃತಗೊಂಡಿತ್ತು. ಈ ಹಿಂದೆ ಎಲ್ಲ ಬಟ್ಟೆ ಹಾಕಿ ಮಾಡ್ತಾ ಇದ್ರು. ಈ ಬಾರಿ ಹೊಸ ಬಟ್ಟೆ, ಹಳೆ ಬಟ್ಟೆ ಹಾಕಬೇಕು ಅನ್ನೋ ಒಂದು ಘರ್ಷಣೆ ಇವೆಲ್ಲ ನಡೆದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹೊಸ ಬಟ್ಟೆನೂ ಬೇಡ, ಹಳೆ ಬಟ್ಟೆನೂ ಬೇಡ, ಹೂವಿನಿಂದಲೇ ಅಲಂಕಾರ ಮಾಡಿ ಅಂತಕ್ಕಂಥ ಒಂದು ಆದೇಶವನ್ನ ನೀಡಿತ್ತು. ಜಿಲ್ಲಾಡಳಿತದ ಆದೇಶದ ಅನ್ವಯ ಯಾರು ಏನೇ ಹೇಳಿದರೂ ನಾವು ಹೂವಿಂದಲೇ ಅಲಂಕಾರ ಮಾಡ್ತೀವಿ ಅನ್ನೋ ಮೂಲಕ ಹೂವಿನಿಂದ ಅಲಂಕಾರ ಮಾಡಿದ್ರು. ನೆನ್ನೆ ನಾವು ಬರೋದಿಲ್ಲ, ಅದು ಹೆಂಗ್ ಎಳಿತಾರೆ ಎಳಿಲಿ, ಡಿಸಿನೇ ಬಂದು ತೇರ್ ಎಳ್ಕೊಳ್ಳಿ ಅಂತ ಹೇಳಿದ್ದಾರೆ ರೇವಣ್ಣ ಅವರು ಬೆಳಿಗ್ಗೆ ಬಂದು ಪೂಜೆ ಮಾಡಿ ರಥೋತ್ಸವದಲ್ಲಿ ಪಾಲ್ಗೊಂಡರು. ಅಂಡ್ ಸಂಸದ ಶ್ರೇಯಸ್ ಪಟೇಲ್ ಅವರು ಕೂಡ ಬಂದು ರಥೋತ್ಸವದಲ್ಲಿ ಪಾಲ್ಗೊಂಡ್ರು. ಇವರೊಟ್ಟಿಗೆ ವಿವಿಧ ಅಧಿಕಾರಿಗಳು ಅಂಡ್ ಗಣ್ಯರು ಇವರೆಲ್ಲ ಭಾಗವಹಿಸಿದರು. ನಿಧಾನವಾಗಿ ಕಾರು ಓಡಿಸುವಂತೆ ತಿಳಿ ಹೇಳಿದ ಯುವಕನಿಗೆ ಅದೇ ಕಾರಲ್ಲಿ ಗುದ್ದಿಸಿ ಹತ್ಯೆ ಮಾಡಿರ್ತಕ್ಕಂಥ ಘಟನೆ ಹೊಳೆನರಸೀಪುರ ತಾಲೂಕಿನ ಸೂರ್ನಹಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಹತ್ಯೆಯಾದ ಯುವಕನನ್ನ 27 ವರ್ಷದ ಮನು ಅಂತ ಗುರುತಿಸಲಾಗಿದೆ. ನೆನ್ನೆ ನಡುರಾತ್ರಿ 12 ಗಂಟೆ ಸಮಯದಲ್ಲಿ ಮನು, ಅಭಿಷೇಕ್, ರಾಕೇಶ್, ಕುಶಾಲ್ ಅಂತಕ್ಕಂಥವ್ರೆಲ್ಲ ಸ್ನೇಹಿತರು, ಸಂಬಂಧಿಗಳು ಅಂತ ಕೂಡ ಹೇಳಲಾಗ್ತಾ ಇದೆ. ಇವರು ರಸ್ತೆ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಈ ವೇಳೆ ಯಾರೋ ಒಬ್ಬ ರಾತ್ರಿ ನಮ್ಮನ್ನ ಯಾರು ಕೇಳ್ತಾರೆ ಅಂತ ಹೇಳಿ ವೇಗವಾಗಿ ಬಂದ. ಈ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿ ಅವನು ವೇಗವಾಗಿ ಬಂದಿದ್ದಾನೆ. ಇಲ್ಲಿ ನಿಂತಾರೆ, ನಿಧಾನಕ್ಕೆ ಹೋಗೋ ಅಂತ ಹೇಳಿ ಸಹಜವಾಗಿ ಹೇಳಿರ್ತಾರೆ. ಇದರಿಂದ ಸಿಟ್ಟಿಗೆದ್ದ ಅವನು ಯಾವ ಕುಡ್ದ ನಶೆಲಿದ್ನೋ ಯಾವ ಅಮಲಲ್ಲಿದ್ನೋ ಗೊತ್ತಿಲ್ಲ. ಒಂದಿಷ್ಟು ದೂರ ಹೋಗಿ ಮತ್ತೆ ಕಾರ್ನ ನಿಲ್ಸಿ ಮತ್ತೆ ನನಗೆ ಹೇಳ್ತೀಯಾ ಅಂತ ಹೇಳಿ ಬಂದು ಅದೇ ಕಾರಲ್ಲಿ ಗುದ್ದಿಸ್ಬಿಟ್ಟಿದ್ದಾನೆ. ಪರಿಣಾಮ ಮಾತನಾಡ್ತಾ ನಿಂತಿದ್ದ ಯುವಕರ ಗುಂಪಿಗೆ ಕಾರು ಬಂದು ಅಪ್ಪಳಿಸಿದೆ. ಡಿಕ್ಕಿಯ ರಭಸಕ್ಕೆ ಮನು ಸ್ಥಳದಲ್ಲೇ ಸಾವನ್ನಪ್ಪಿಟ್ಟಿದ್ದಾರೆ. ಇನ್ನು ಅಭಿಷೇಕ್ ಸೇರಿ 3 ಯುವಕರಿಗೆ ಗಾಯಗಳಾಗಿದ್ದಾವೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 4 ಯುವಕರು ಸಂಬಂಧಿಕರು ಅಂತ ತಿಳಿದು ಬಂದಿದೆ. ರಾಜ್ಯದ ಅನುಸೂಚಿತ ಉದ್ದಿಮೆಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂತ ಲಕ್ಷಾಂತರ ಕಾರ್ಮಿಕರಿಗೆ ಅನ್ವಯವಾಗುವ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನ ತಕ್ಷಣ ಪ್ರಕಟಿಸಬೇಕು ಅಂತ ಒತ್ತಾಯಿಸಿ
ಕಾರ್ಮಿಕ ಸಂಘಟನೆಗಳು ಸಿಐಟಿಯು ನೇತೃತ್ವದಲ್ಲಿ ನಗರದ ಅರ್ಲಿಕಟ್ಟೆ ವೃತ್ತದ ಬಳಿ ಇರತಕ್ಕಂತ ಉಪ ಕಾರ್ಮಿಕ ಆಯುಕ್ತರ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾವೆ. ಈ ವೇಳೆ ಮಾತನಾಡಿರ್ತಕ್ಕಂಥ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ರಾಜ್ಯ ಸರ್ಕಾರ ಏಪ್ರಿಲ್ 2025ರಲ್ಲಿ ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನ ಪ್ರಕಟಿಸಿತ್ತು. ಈ ಕುರಿತು ಕಾರ್ಮಿಕ ಸಂಘಟನೆಗಳು, ಮಾಲೀಕರ ಸಂಘಟನೆಗಳು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿ ಸಲಹೆಗಳನ್ನು ಕೂಡ ಈಗಾಗಲೇ ಸಲ್ಲಿಸಿದ್ದಾವೆ. ನಂತರ ಕನಿಷ್ಠ ವೇತನ ಸಲಹಾ ಮಂಡಳಿ 2 ಸುತ್ತಿನ ಚರ್ಚೆ ನಡೆಸಿ 2025 ಆಗಸ್ಟ್ ತಿಂಗಳಲ್ಲಿ ತನ್ನ ಶಿಫಾರಸುಗಳನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಆದಾಗ್ಯೂ ಕೂಡ ಹಲವು ತಿಂಗಳು ಕಳೆದಿದ್ರು ಕೂಡ ಅಂತಿಮ ಅಧಿಸೂಚನೆ ಪ್ರಕಟ ಆಗಿಲ್ಲ. ಅಂಡ್ ಇದು ಕಾರ್ಮಿಕರಲ್ಲಿ ನಿರಾಶೆಯನ್ನ ಮೂಡಿಸಿದೆ ಅಂತ ಹೇಳಿದ್ರು. 7 ವರ್ಷಗಳಿಂದ ಕನಿಷ್ಠ ವೇತನ ಪರಿಷ್ಕರಣೆ ಆಗದೆ ಉಳಿದಿರ್ತಕ್ಕಂಥದ್ದು ಗಂಭೀರವಾದಂತಹ ವಿಚಾರ. ಇಂದಿನ ಬೆಲೆ ಏರಿಕೆ, ಮನೆ ಬಾಡಿಗೆ, ವಿದ್ಯುತ್, ಸಾರಿಗೆ, ಶಿಕ್ಷಣ, ಆರೋಗ್ಯ ವೆಚ್ಚ ಇವೆಲ್ಲ ಹೆಚ್ಚಳ ಆಗಿರ್ತಕ್ಕಂಥದ್ರಿಂದ ಹಾಲಿ ವೇತನ ಕಾರ್ಮಿಕರ ಜೀವನೋಪಾಯಕ್ಕೆ ಸಾಕಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ವೈಜ್ಞಾನಿಕ ಹಾಗೂ ಕಾನೂನುಬದ್ಧ ಆಧಾರದ ಮೇಲೆ ನಿಗದಿಪಡಿಸಿದ ಪರಿಷ್ಕೃತ ವೇತನವನ್ನ ತಕ್ಷಣ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದ್ರು. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪುಷ್ಪಾ, ಜಿಲ್ಲಾ ಖಜಾಂಚಿ ಅರವಿಂದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇವತ್ತು ಕರ್ನಾಟಕದ ರಾಜ್ಯಾದ್ಯಂತ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಕರ್ನಾಟಕ ಸಮಿತಿ ಸಿಐಟಿ ರಾಜ್ಯ ಸಮಿತಿಯ ಕರೆ ಭಾಗವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಮಿಕ ಸಂಘಗಳು ಅಂದರೆ ಸಿಐಟಿಯುನ ಸಂಯೋಜನೆಗೊಂಡಿರತಕ್ಕಂಥ ಕಾರ್ಮಿಕ ಸಂಘಗಳು ಕಾರ್ಮಿಕ ಸಂಹಿತೆಗಳಿಗೆ ಆಕ್ಷೇಪಣೆಗಳನ್ನು ನಾವು ಸಾಮೂಹಿಕವಾಗಿ ಸಲ್ಲಿಸ್ತಾ ಇದ್ದೀವಿ. ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಈಗಾಗಲೇ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಈ ಸಂಹಿತೆಗಳು ರಾಜ್ಯಗಳಲ್ಲಿ ಜಾರಿ ಆಗಬೇಕು ಅಂದರೆ ಇದು ಸಮವರ್ತಿ ಪಟ್ಟಿ ಬರೋದರಿಂದ ಕರ್ನಾಟಕದ ಪ್ರತಿ ರಾಜ್ಯ ಸರ್ಕಾರಗಳು ನಿಯಮಾವಳಿಗಳನ್ನು ರಚಿಸಬೇಕು. ನಿಯಮಾವಳಿಗಳನ್ನು ರಚಿಸಿದ್ರೆ ಮಾತ್ರ ಜಾರಿ ಆಗುತ್ತೆ. ಈಗಾಗಲೇ ಕೇರಳ ಸರ್ಕಾರ ಆ ಸಂಹಿತೆಗಳನ್ನು ವಿರೋಧಿಸಿ ನಾನು ನಿಯಮಾವಳಿ ರಚಿಸೋದೆಲ್ಲ ಪರ್ಯಾಯ ಕಾರ್ಮಿಕ ಸಂಹಿತೆಗಳು ಜಾರಿ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಆಗಲೇ ಅದು ತೀರ್ಮಾನ ಕೂಡ ತಗೊಂಡಿದೆ, ವಿಧಾನಸಭೆ ಅಧಿವೇಶನ ತೀರ್ಮಾನ ತಗೊಂಡಿದೆ, ಅದಕ್ಕಾಗಲೇ ಕಮಿಟಿ ಮಾಡಿದೆ. ಆದರೆ ಕರ್ನಾಟಕ ಸರ್ಕಾರ ಅಲ್ಲಿ ಕೇಂದ್ರದಲ್ಲಿ ಸಂಹಿತೆಗಳನ್ನ ವಿರೋಧ ಮಾಡುತ್ತೆ, ವಿರೋಧ ಪಕ್ಷವಾಗಿ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ನಿಯಮಾವಳಿಯನ್ನು ಜಾರಿ ಮಾಡಲಿಕ್ಕೆ ಕರಡು ನಿಯಮಾವಳಿ ರಚನೆ ಮಾಡಿ ಜಾರಿ ಮಾಡಿಬಿಟ್ಟಿದೆ ಆಗಲೇ. ಅದರ್ಥ ಕರ್ನಾಟಕದಲ್ಲಿ ಕಾರ್ಮಿಕ ಸಂಹಿತೆಗಳನ್ನು ಅತ್ಯಂತ ಕಾರ್ಮಿಕ ವಿರೋಧಿ ಆಗಿರ್ತಕ್ಕಂಥ ಸಂಹಿತೆಗಳನ್ನು ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ತಯಾರಾಗಿದೆ, ಕಾಂಗ್ರೆಸ್ ಸರ್ಕಾರ. ಸೊ ಆ ಕಾರಣಕ್ಕೆ ನಾವು ಮೊನ್ನೆ ಅಖಿಲ ಭಾರತ ಮುಷ್ಕರದಲ್ಲೂ ಕೂಡ ಬೇಡಿಕೆ ಇಟ್ಟು ಹೋರಾಟ ಮಾಡಿದ್ದೇವೆ. ಸೊ ಇವತ್ತು ನಮ್ಮ ಇವತ್ತಿನ ಹೋರಾಟ ಅಂತಂದರೆ ಏನು ರಾಜ್ಯ ಸರ್ಕಾರ ನಿಯಮಾವಳಿಗಳನ್ನು ಜಾರಿ ಮಾಡೋಕ್ಕೆ ಕೊಟ್ಟಿದೆ ಅದನ್ನ ತಡಿಬೇಕು. ಅದಕ್ಕೆ ನಾವು ಕಾರ್ಮಿಕರು ಸಾಮೂಹಿಕವಾಗಿ ಪ್ರತ್ಯೇಕವಾಗಿ ಸಂಘಗಳಿಂದ ಅಬ್ಜೆಕ್ಷನ್ ಫೈಲ್ ಮಾಡ್ತಾಯಿದ್ವಿ, ಆಕ್ಷೇಪಣೆ ಫೈಲ್ ಮಾಡ್ತಾಯಿದ್ವಿ. ಈ ಆಕ್ಷೇಪಣೆಗಳನ್ನ ಪರಿಗಣಿಸಿ ಪರ್ಯಾಯ ಸಂಹಿತೆಗಳನ್ನು ಕರ್ನಾಟಕ ಜಾರಿ ಮಾಡಬೇಕು. ಇವತ್ತು ಸಂಘ ಕಟ್ಟ ಹಕ್ಕನ್ನು ಕಿತ್ತಾಕ್ತಾ ಇದ್ದಾರೆ, ಕನಿಷ್ಠ ವೇತನ ಹಕ್ಕನ್ನು ಕಿತ್ತಾಡ್ತಾ ಇದ್ದಾರೆ, ಕಾಯಂ ಉದ್ಯೋಗದ ಹಕ್ಕನ್ನು ಕಿತ್ತಾಕ್ತಾ ಇದ್ದಾರೆ. ಮತ್ತು ರಕ್ಷಣೆ ಹೆಸರಿನಲ್ಲಿ ಇವತ್ತು ಕಾರ್ಮಿಕರಿಗೆ ಇವತ್ತು ಕೆಲಸ ರಕ್ಷಣೆ ಇರೋದಿಲ್ಲ. ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಸನ ಜಿಲ್ಲೆಯ ಹೆಸರನ್ನ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಗುವಂತೆ ಮಾಡಿದವರು. ಒಳ್ಳೆ ಕೆಲಸದಿಂದ ಮಾಡಿದ್ರೆ ಇಷ್ಟೊತ್ತಿಗಾಗಲೇ 2ನೇ ಅವಧಿಗೆ ಕಿರಿಯ MP ಆಗ್ತಾ ಇದ್ರು. ಆದ್ರೆ ಮಾಡಿದ ಕೆಲಸಕ್ಕೆ ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಸುಮಾರು 1.5 ವರ್ಷ ಆಗಿರಬಹುದು, ನಂತರ 2 ವರ್ಷ ಆಯ್ತಾ ಬಂತು ಅಂತ ಕೇಳ್ತೀನಿ. ಈಗ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಸದ್ದು ಮಾಡ್ತಾ ಇದ್ದಾರೆ. ಕಾರಣ ಅವ್ರಿಗೆ ಬೇಲ್ ಸಿಕ್ಕಿದೆ ಅಂತ ಅಲ್ಲ, ಬದಲಾಗಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಸೇರೋದಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಾರಣ ಅಂತಕ್ಕಂಥ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ನ ಶಾಸಕ ಉದಯ್ ಗೌಡ. ಅಣ್ಣನ ಮಗನನ್ನೇ ಸಹಿಸಿಕೊಳ್ಳಲಿಲ್ಲ, ನಮ್ಮನ್ ಸಹಿಸ್ಕೊಳ್ತಾರ, ಇವ್ರ ಮಗ ಗೆದ್ದಿಲ್ಲ ಅಂತ ಷಡ್ಯಂತ್ರ ಮಾಡಿ ಅಣ್ಣನ ಮಗ ಪ್ರಜ್ವಲ್ನ ಜೈಲಿಗೆ ಕಳಿಸಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರು ಮನ್ಸು ಮಾಡಿದ್ರೆ ಬಿಡಿಸ್ಬೋದಾಗಿತ್ತು. ಆದ್ರೆ ಕುಮಾರಸ್ವಾಮಿ ಅವರ ಕಾರಣದಿಂದಾಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಿಡ್ಸಕ್ಕಾಗಿಲ್ಲ ಅಂತಕ್ಕಂಥ ಗಂಭೀರ ಆರೋಪವನ್ನ ಉದಯಗೌಡ ಅವ್ರು ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಪೆಂಡ್ರೈವ್ ಹಂಚಿದ್ ಯಾರು ಅನ್ನೋದಕ್ಕೆ ಈಗಾಗಲೇ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ ಅಂತಕ್ಕಂಥ ಮಾಹಿತಿ ಒಂದ್ ಕಡೆ ಇದೆ. ಈ ಪೆಂಡ್ರೈವ್ ಹಂಚಿದ್ದು ಯಾರು ಅನ್ನೋ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ JDS ನವರು ಯಾರ್ಯಾರನ್ನ ಆರೋಪಿಗಳು ಅಂತ ಕರೀತಾ ಇದ್ರು ಅವ್ರು ಯಾರ ಹೆಸರು ಕೂಡ ಅದ್ರಲ್ಲಿ ಇಲ್ಲ, ಕೈ ಬಿಡಲಾಗಿದೆ ಅಂತಕ್ಕಂಥ ಪ್ರಮುಖವಾದ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನ ಶಾಸಕ ಉದಯಗೌಡ CD ಮಾಡಿ ಹಂಚಿದ್ದೇ ಕುಮಾರಸ್ವಾಮಿ ಅವರು ಅಂತಕ್ಕಂಥ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಫೈನ್, ಕುಮಾರಸ್ವಾಮಿ ಅವರೇ ಮಾಡಿದ್ರು, ಮಾಡಿಸಿದ್ರು, ಅಥವಾ ಬೇರೆಯವ್ರು ಮಾಡಿದ್ರು, ಅಥವಾ ಉದಯ್ ಯಾಕೆ ಇದನ್ನ
ಪ್ರಸ್ತಾಪ ಮಾಡಿದ್ರು. ಇವೆಲ್ಲವೂ ಕೂಡ ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅರಕಲಗೂಡು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಸೋಮವಾರ ನಡೆದ SC/ST ಹಿತರಕ್ಷಣಾ ಸಮಿತಿ ಸಭೆಯು ಜಲಜೀವನ್ ಮಿಷನ್ ಯೋಜನೆಯಡಿ ನಡೆದಿದೆ ಎನ್ನಲಾದ ಕಳಪೆ ಕಾಮಗಾರಿ ಮತ್ತೆ ಅನುದಾನ ದುರುಪಯೋಗದ ಕುರಿತಾದ ತೀವ್ರ ಚರ್ಚೆಗೆ ಸಾಕ್ಷಿಯಾಯಿತು. ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಬರಗೂರು ರವಿ ಸೇರಿದಂತೆ ಸಮುದಾಯದ ಮುಖಂಡರು ಮಾತನಾಡಿ, ತಾಲೂಕಿನಾದ್ಯಂತ JJM ಕಾಮಗಾರಿ ಸಂಪೂರ್ಣ ಅಧ್ವಾನಗೊಂಡಿದ್ದು, ಗುತ್ತಿಗೆದಾರರು ನಿಯಮಗಳನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ವಿಶೇಷವಾಗಿ ದಲಿತರು ವಾಸ ಮಾಡ್ತಾ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಸುಸ್ಥಿತಿಯಲ್ಲಿ ರಸ್ತೆಗಳನ್ನ ಅಗೆದು ಹಾಗೆಯೇ ಬಿಡಲಾಗ್ತಾ ಇದೆ. ಸುಸ್ಥಿತಿಯಲ್ಲಿದ್ದ ರಸ್ತೆಗಳನ್ನ ಆಗದೆ ಹೆಂಗ ಬೇಕೋ ಹಂಗ್ ಬಿಟ್ಟೋಗ್ತಾ ಇದ್ದಾರೆ. ಪೈಪ್ಗಳನ್ನ ಸರಿಯಾಗಿ ಅಳವಡಿಸ್ತಾ ಇಲ್ಲ ಅಂಡ್ ಹಲವು ಕಡೆ ನೀರಿನ ಟ್ಯಾಂಕ್ಗಳು ಸೋರ್ತಾ ಇದ್ದಾವೆ ಅಂತ ದೂರಿದ್ರು. ಈ ಬಗ್ಗೆ PDOಗಳನ್ನ ಕೇಳಿದ್ರೆ ಗುತ್ತಿಗೆದಾರರ ಕಡೆ ಬೆರಳು ತೋರಿಸ್ತಾ ಇದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಕೂಡ ಮುಗಿಬಿದ್ರು ಮುಖಂಡರು. ಕೂಡಲೇ ಕಳಪೆ ಕಾಮಗಾರಿ ನಡೆಸ್ತಾ ಅಂತ ಗುತ್ತಿಗೆದಾರರ ಬಿಲ್ ತಡೆ ಹಿಡಿಬೇಕು ಅಂತ ಆಗ್ರಹಿಸಿದ್ರು. ಅಂಡ್ ಈ ಗದ್ದಲದ ನಡುವೆ ತಾಲೂಕು ಪಂಚಾಯತಿ ಇಒ ಶ್ರೀನಿವಾಸ್ ಅವರು ಕಾಮಗಾರಿ ಗುಣಮಟ್ಟದಿಂದ ಕೂಡಿದ್ರೆ ಮಾತ್ರ ಪಂಚಾಯತಿ ವಶಕ್ಕೆ ಪಡೆದುಕೊಳ್ಳುವಂತೆ ಮೇಲಧಿಕಾರಿಗಳಿಗೆ ಸೂಚನೆ ಇದೆ ಅಂತ ಅದನ್ನ ಸಮರ್ಥಿಸಿಕೊಂಡ್ರು. ಇದಕ್ಕೆ ಕೊಂಡಿದ್ದಕ್ಕೆ ಸಮಾಧಾನಗೊಳ್ಳಿಲ್ಲ ಮುಖಂಡರು. ಕಾಮಗಾರಿ ಆರಂಭದಲ್ಲೇ ತಡೆ ಹಾಕದೆ ಸಬು ಬೀಳ್ತಿದ್ದಾರೆ ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇನ್ನು ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ತಹಸೀಲ್ದಾರ್ ಸೌಮ್ಯ ಮಧ್ಯಪ್ರವೇಶವನ್ನ ಮಾಡಿದ್ರು. ಕುಡಿಯುವ ನೀರಿನ ಕಾಮಗಾರಿ ಗುಣಮಟ್ಟದಲ್ಲಿ ಇದೆಯಾ ಅನ್ನೋದನ್ನ ಪರಿಶೀಲಿಸಿ ವರದಿ ನೀಡೋದಕ್ಕೆ ಪ್ರತ್ಯೇಕ ಸಮಿತಿ ರಚಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ಕ್ರಮ ವಹಿಸುವ ಭರವಸೆಯನ್ನು ನೀಡಿದ್ರು. ನಿಮ್ಮ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ದೀರಾ ಸರ್? ನೋಡ್ತಾ ಇದ್ದೀವಿ ಸರ್, ಕಂಪ್ಲೇಂಟ್ ಬಂದಾಗ ಅಟೆಂಡ್ ಮಾಡ್ತಾ ಇದ್ದೀವಿ ಸರ್. ಯಾವ ಬಾತ್ರೂಮ್ ಹೋಗ್ತಿದ್ದೀವಿ ನಿಮಗೆ ಲೇಬಲ್ ಗೊತ್ತಾಗಲ್ಲ ಮೇಡಮ್? ಅದಕ್ಕೆ ಈಗ ಸುನಂದ ಫೀಲ್ಡ್ಸ್ ಅಲ್ಲಿದೆ ಸರ್. ಕಳೆದ ತಿಂಗಳು ಜನವರಿಗೆ ನಾವೇ ಹೋಗಿ ಕೇಸ್ ಮಾಡಿದ್ದೀವಿ ಸರ್. ಮಾಡ್ತಾ ಇದ್ದೀರಲ್ಲ ಸರ್, ಮಾಡ್ತಾ ಇದ್ದೀರಲ್ಲ. ಬನ್ನಿ ಅಪ್ಪಟ್ಟೆ ಕೊಡ್ತೀನಿ, ಬನ್ನಿ ಈಗ ಮೇಡಮ್ ನಮ್ಗೆ ಇದು ಇಷ್ಟು ಮಾಡ್ತಾ ಇದೀವಿ. ಬೆಳಿಗ್ಗೆ 5 ಗಂಟೆಯಿಂದ ಸಂಪರ್ಕ ಶುರು ಮಾಡುತ್ತೆ. ದಯಮಾಡಿ ಪೊಲೀಸಿನ ನೀವು ಅದನ್ನ ಮಾಹಿತಿ ಕೊಟ್ಟು ಆ ವೆಹಿಕಲ್ ಯಾವುದು ಅಂತ ಹೇಳಿ ನೀವು ಪತ್ತೆ ಹಚ್ಚಬೇಕು ಮೇಡಮ್. ಆ ವೆಹಿಕಲ್ ನಂಬರ್ ಇರಲ್ಲ ಮೇಡಮ್, ಆ ವೆಹಿಕಲ್ ನಂಬರ್ ಇರಲ್ಲ. ಹುಬ್ಳಿ ಹತ್ರ ಒಂದು ವೆಹಿಕಲ್ ಸೀಜು ಕೂಡ ಆಗಿತ್ತು. ಇದೇ ಅಧಿಕಾರಿಗಳು ಬಿಟ್ಟು ಕಳಿಸಿದ್ದಾರೆ. ನಮ್ಮಲ್ಲಿ ಗಿರಾಣಿ ಅಂಗಡಿಗಳಿಗೆ ಮದ್ಯ ಸೇವನೆ ಅವಕಾಶ ಮಾಡಿಕೊಡುವಂತೆ ನೋಡಿಕೊಳ್ಳಲಾಗುತ್ತಿದೆ. ವಲಯ ವ್ಯಾಪ್ತಿಯಲ್ಲಿ ನಿರಂತರ ಗಸ್ತು, ಅಬಕಾರಿ ದಾಳಿ ಹಾಗೂ ಗ್ರಾಮಾಂತರ ಪ್ರದೇಶದ ಸಾರ್ವಜನಿಕರಿಗೆ ಅನಧಿಕೃತ ಮದ್ಯ ಮಾರಾಟದ ಅಬಕಾರಿ ಅಕ್ರಮ ಚಟುವಟಿಕೆ ಬಗ್ಗೆ ನಿಗಾ ವಹಿಸಲಾಗುತ್ತಿದೆ. ದಿನಾಂಕ 1/4/25ರಿಂದ 31/7 ಮಾಡ್ತಾರೆ ಅಂತ ಹೇಳಿ ಸರ್ ಮಾಡಿದೀವಲ್ಲ. ಅಂಗಡಿಗಳಿಗೆ ದಾಳಿ ಮಾಡಿ ಕೇಸ್ಗಳು ಮಾಡಿದೀವಿ. ಈಗ ನಾನೇ ಹಿಡ್ಕೊಟ್ರೆ ನನಗೇನೋ ದುಡ್ಡು ಗಿಡ್ಡ ಕೊಡ್ತೀರಾ? ಈಗ ನೋಡಿ ಸುನಂದ ಫೀಲ್ಡ್ಸ್ ಅಲ್ಲಿ ಪಕ್ಕದಲ್ಲಿ ಕಳೆದ ತಿಂಗಳು ನಾನೇ ಕೇಸ್ ಮಾಡಿದ್ದೀನಿ. ಒಂದು ವಂಚಾಚೆ ಅನ್ನೋರಿಗೆ ಅಲ್ಲಿ ಇದ್ ಮಾಡಿ ದಾಳಿ ಮಾಡಿ ಕೇಸ್ ಮಾಡಿದ್ದೀವಿ. ಮೇಡಮ್ ಅಧ್ಯಕ್ಷರೇ, ನನ್ನ ಮಾತು ಕೇಳಿ ಒಂದು ನಿಮಿಷ. ರೆಸಲ್ಯೂಷನ್ ಮಾಡಿಸಿ ಬರೀ ಹಾಗೆ ಉತ್ತರ ಕೊಡ್ತೀವಿ. 3 ತಿಂಗಳ ಟೈಮ್ ಒಳಗಡೆ ಮುಗಿಸ್ಬೇಕು ಅಂತ ಕೊಡಿ. ನೆಕ್ಸ್ಟ್ ಸಬ್ಜೆಕ್ಟ್ ಹಾಕಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ವಿ ಸರ್. ಯಾವುದೇ ಕಾರಣಕ್ಕೂ ನೀವು ಲೇಬಲ್ ನಂಬರ್ ಹಾಕಿ ಪ್ರೊಡ್ಯೂಸ್ ಮಾಡಿರ್ಬೋದು. ಮತ್ತೆ ಎಣ್ಣೆ ಮಾತಾಡೋದು ಹೆಂಗ್ ಬರುತ್ತೆ ನಮ್ಗೆ ಆ ತರ ಧೈರ್ಯ? ಅದು ಕೇಳಕ್ ಹೋದ್ರೆ ಹೇಳ್ತಾನೆ ನಾವು ಮಾಮೂಲಿ ಕೊಡ್ತೀವಿ ಕೊಡ್ರಿ ನಿಮ್ಗೆ ಏನ್ರಿ ಅಂತ. ಹೌದು ಸತ್ಯ. ಎಷ್ಟೋ ಜನ ಹೋಗಿ ಕೇಳಿ ನನ್ನ ಒಬ್ಬನ ಮಾತು ಕೇಳಿ ಎಷ್ಟು ಜನ ಕೇಳಿದೀವಿ. ಅಂಡ್ ಇದು ಸಂಭವಿಸ್ತಾ ಇರ್ತಕ್ಕಂತ ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಐತಿಹಾಸಿಕ ಬೇಲೂರಿನ ಶ್ರೀ ಚೆನ್ನಕೇಶವ ದೇಗುಲದಲ್ಲಿ ವಿಶೇಷ ಧಾರ್ಮಿಕ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಗ್ರಹಣದ ಸೂಕ್ಷ್ಮ ಧಾರ್ಮಿಕ ನಿಯಮಗಳ ಅನ್ವಯ ದೇವಾಲಯದ ಗರ್ಭಗುಡಿ ಬಾಗಿಲನ್ನ ಅರ್ಚಕರು ಪೂಜೆ ಸಲ್ಲಿಸಿದ ನಂತರ ಮುಚ್ಚಿದ್ದಾರೆ. ಗ್ರಹಣದ ಕಾಲದಲ್ಲಿ ದೇವರ ಮೂರ್ತಿಗೆ ನೇರವಾಗಿ ಯಾವುದೇ ವಿಧದ ಪೂಜೆ, ನೈವೇದ್ಯ ಅಥವಾ ಸೇವೆಗಳು ನಡೆಯದಂತೆ ಶಿಸ್ತಿನ ಕ್ರಮಗಳನ್ನ ಅನುಸರಿಸಲಾಗ್ತಾ ಇದೆ. ಆದರೆ ದೇವಾಲಯದ ಗರ್ಭಗುಡಿ ಮಾತ್ರ ಬಂದಾಗಿದ್ದು ಪ್ರವಾಸಿಗರು ಹಾಗೂ ಭಕ್ತರು ದೇವಾಲಯದ ಶಿಲ್ಪ ವೈಭವವನ್ನು ವೀಕ್ಷಿಸಲು ಅವಕಾಶವನ್ನ ನೀಡಲಾಗಿದೆ. ನಾವೆಲ್ಲ ಚಂದ್ರಗ್ರಹಣವನ್ನ ವೈಜ್ಞಾನಿಕವಾಗಿಯೇ ನಂಬಿಕೊಂಡು ಬಂದವರು, ಇವತ್ತವರೆಗೂ ಹಂಗೆ ಕೂಡ ಸಮರ್ಥಿಸಿಕೊಳ್ಳುವವರು. ಚಂದ್ರಗ್ರಹಣ ದೇವರಿಗೂ ತಟ್ಟುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನ ವಿಜ್ಞಾನಿಗಳು ಮಾಡಿದ್ರೆ ನಮ್ಮ ನಂಬಿಕೆ ಅನ್ನೋದು ಅರ್ಚಕರ ಭಾವನೆ. ಫೈನ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊಳೆನರಸೀಪುರ ಜಾತ್ರಾ ವಿವಾದಕ್ಕೆ ತೆರೆ. ವೈಭವದಿಂದ ಜರುಗಿದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವ ಯಶಸ್ವಿಯಾದ ಜಿಲ್ಲಾಡಳಿತ, ಹರಿದು ಬಂದ ಭಕ್ತ ಸಾಗರ. ಯುವಕನ ಬರ್ಬರ ಹತ್ಯೆ, 3 ಗಂಭೀರ ಗಾಯ. ಹೊಳೆನರಸೀಪುರ ತಾಲೂಕಿನ ಸೂರ್ನಹಳ್ಳಿಯಲ್ಲಿ ಘಟನೆ.
ಕನಿಷ್ಠ ವೇತನ ಅಂತಿಮ ಅಧಿಸೂಚನೆ ಜಾರಿಗೆ ಆಗ್ರಹಿಸಿ ಕಾರ್ಮಿಕರ ಪ್ರತಿಭಟನೆ, ವಿವಿಧ ಕಾರ್ಮಿಕ ಸಂಘಟನೆಗಳು ಸಾಥ್. ಪ್ರಜ್ವಲ್ ರೇವಣ್ಣ ಜೈಲು ಸೇರಲು ಕುಮಾರಸ್ವಾಮಿ ಕಾರಣ, ಶಾಸಕ ಉದಯ್ ಸ್ಫೋಟಕ ಆರೋಪ, ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆ. ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಭಾರೀ ಅವ್ಯವಹಾರ ಆರೋಪ, ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಪಿಡಿಒಗಳ ವಿರುದ್ಧ ದೂರು. ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದ ಗರ್ಭಗುಡಿ ಬಾಗಿಲು ಬಂದ್, ರಾತ್ರಿ ಶುದ್ಧ ಕಾರ್ಯ, ಬೆಳಿಗ್ಗೆಯಿಂದ ದರ್ಶನಕ್ಕೆ ಅವಕಾಶ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತತ ಕಡೆ ನಮ್ಮ ಕಡೆ.